ಪ್ರೀತಿಯ ಪರಲೋಕದ ತಂದೆಯೇ, ಈ ಸಮಯಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ನಿನ್ನ ವಾಕ್ಯವನ್ನು ಹಂಚಿಕೊಳ್ಳಲು ನಮ್ಮನ್ನು ಉಪಯೋಗಿಸುವಪ್ಪ. ನಮ್ಮ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತು ನಿಮ್ಮಿಂದಲೇ ಬರಲಿ. ಕೇಳುವ ಪ್ರತಿಯೊಂದು ಹೃದಯವನ್ನು ಸ್ಪರ್ಶಿಸಿ, ಬದಲಾಯಿಸಿ, ಬಲಪಡಿಸಿ. ಪವಿತ್ರಾತ್ಮನೇ, ವರಗಳ ದಾತನೇ, ನಮ್ಮ ಮಧ್ಯದಲ್ಲಿ ಕಾರ್ಯ ಮಾಡೋಪ್ಪ. ನಮ್ಮ ಕಣ್ಣುಗಳನ್ನು ತೆರೆಯಿರಿ. ನಿಮ್ಮ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ಜ್ಞಾನವನ್ನು ಕೊಡಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಪ್ರೈಸ್ ದಿ ಲಾರ್ಡ್. ಯೇಸುವಿನ ನಾಮದಲ್ಲಿ ಎಲ್ಲರನ್ನ ವಂದಿಸುತ್ತೇನೆ. ಇವತ್ತು ನಿಮಗೆ ನಮ್ಮ ದೇವರ ಸಾಧಾರಣ ಶಕ್ತಿಯಲ್ಲ, ನಮ್ಮ ದೇವರು ಅಸಾಧಾರಣ ಶಕ್ತಿಯುಳ್ಳವರು. ಎಷ್ಟು ಜನ ನಂಬ್ತೀರ ಇಲ್ಲಿರೋರು? ಈಸ್ ನಾಟ್ ಅನ್ ಆರ್ಡಿನರಿ ಗಾಡ್, ಈಸ್ ಅನ್ ಎಕ್ಸ್ಟ್ರಾರ್ಡಿನರಿ ಗಾಡ್. ಇವತ್ತು ಇಷ್ಟು ಜನ ಕುತ್ಕೊಂಡಿದ್ದೀವಿ ಇಲ್ಲಿ. ಯಾವುದಾದ್ರೂ ನಮಗೆ ಒಂದು ಅಸಾಧ್ಯವಾಗಿರೋ ಕಾರ್ಯ ಅನ್ನಿಸ್ತಾ ಇದೆಯಾ ಈ ಸಮಯದಲ್ಲಿ? ಇದು ನನ್ನ ಕೈಲಿ ಆಗ್ತಾ ಇಲ್ಲ. ಅದು ಮನೇಲಿರುವ ಆರ್ಥಿಕ ಪರಿಸ್ಥಿತಿಗಳಿರ್ಬೋದು, ಕೆಲವರಿಗೆ ಕುಟುಂಬದ ಸಮಸ್ಯೆಗಳಿರ್ಬೋದು, ಮಕ್ಕಳ ಭವಿಷ್ಯದ ಚಿಂತೆ ಇರ್ಬೋದು, ಕೆಲವರು ದೇವರ ಉತ್ತರಕ್ಕಾಗಿ ಕಾಯ್ತಾ ಇರೋ ಪ್ರಶ್ನೆಗಳಿರ್ಬೋದು. ಆದ್ರೆ ಇನ್ನೊಂದು ಒಳ್ಳೆ ಸುದ್ದಿ ಕೊಡೋಕೆ ಇಷ್ಟಪಡ್ತೀನಿ. ನೀವು ಸಮಸ್ಯೆಯನ್ನ ಮಾತ್ರ ನೋಡ್ತಾ ಇದ್ದೀರಾ, ಆದ್ರೆ ಸಮಸ್ಯೆಗಿಂತ ದೊಡ್ಡ ದೇವರು ನಮ್ಮನ್ನ ನೋಡ್ತಾ ಇದ್ದಾರೆ. ಎಷ್ಟು ಜನ ನಂಬ್ತೀರಾ? ಇಸ್ರಾಯೇಲರು ಸಮುದ್ರವನ್ನ ಕ್ರಾಸ್ ಮಾಡ್ಬೇಕಾದ್ರೆ ಸಮುದ್ರಕ್ಕಿಂತ ದೊಡ್ಡ ದೇವರವ್ರನ್ನ ಕಾಪಾಡ್ತಾ ಇದ್ರು. ನಂಬ್ತೀರಾ? ದಾನಿಯೇಲನಿಗೆ ಸಿಂಹಗಳಿಗಿಂತ ದೊಡ್ಡ ದೇವರಿದ್ರು. ಮೋಶೆಗೆ ಅರಣ್ಯದಲ್ಲಿ ಹೋಗ್ಬೇಕಾದ್ರೆ ದೊಡ್ಡ ದೇವರಿದ್ರು. ಎಲಿಯನಿಗೆ ಬರಗಾಲಕ್ಕಿಂತ ದೊಡ್ಡ ದೇವರಿದ್ರು. ಮಾರ್ಥ ಮತ್ತು ಮರಿಯರಿಗೆ ಮರಣಕ್ಕಿಂತ ದೊಡ್ಡ ದೇವರಿದ್ರು. ಇಂದು ನಿಮ್ಮ ಸಮಸ್ಯೆ ಏನೇ ಇರಲಿ ಪ್ರಿಯರೇ, ನಿಮ್ಮೆಲ್ಲರಿಗೂ ಒಂದು ದೊಡ್ಡ ದೇವರಿದ್ದಾರೆ. ಬೈಬಲಲ್ಲಿ ನೋಡ್ಬೇಕಾದ್ರೆ ನಾನೊಂದು 11 ಪಾಯಿಂಟ್ಗಳನ್ನ ಪಿಕ್ ಮಾಡಿದ್ದೀನಿ. ಯಾವ ರೀತಿ ನಮ್ಮ ವಿಜ್ಞಾನದಲ್ಲಿ, ಸೈನ್ಸ್ ಅಲ್ಲಿ ಯಾರು ಪ್ರೂವ್ ಮಾಡಕ್ ಆಗದೆ ಇರೋದು ಬೈಬಲಲ್ಲಿ ಅಷ್ಟೊಂದು ಅದ್ಭುತವಾಗಿ ನಮ್ಮ ಯೋಚನೆಗೂ ನಿಲುಕದೆ ಅಂತಿರುವ ಅಂತ ಒಂದು ಮಹಾನ್ ಅದ್ಭುತಗಳನ್ನ ದೇವರು ಮಾಡಿದ್ದಾರೆ. ಮೊದಲನೇದು ಬಂದ್ಬಿಟ್ಟು, ದೇವರು ಆಕಾಶದಿಂದ ಮನ್ನವನ್ನ ಕಳಿಸ್ತಾರೆ. ವಿಮೋಚನಾ ಕಾಂಡ 16ನೇ ಅಧ್ಯಾಯ 4ನೇ ವಾಕ್ಯ ನೋಡಿ. ಇಸ್ರಾಯೇಲರೆಲ್ಲರೂ ಈಜಿಪ್ಟ್ ಅಲ್ಲಿ ಹೋಗ್ತಾ ಇರ್ತಾರೆ. ಅವ್ರಿಗೆ ಊಟ ಸಿಗಲ್ಲ. ಎಲ್ಲರೂ ಮೋಶೆನ ಶಾಪಗಳಾಗ್ತಾ ಇರ್ತಾರೆ. ನಾವು ಅಲ್ಲಿದ್ದಿದ್ರೇನೆ ಚೆನ್ನಾಗಿತ್ತು, ನೀನ್ ಇಲ್ಲಿ ಬಂದು ನಮ್ಮನ್ನ ಉಪವಾಸ ಸಾಯಿಸ್ತಾ ಇದ್ಯಾ ಅಂತ ಹೇಳ್ಬಿಟ್ಟು. ಅವ್ರು ಅರಣ್ಯದಲ್ಲಿದ್ರು, ಅವ್ರಿಗಲ್ಲಿ ಅಂಗಡಿ ಇರ್ಲಿಲ್ಲ, ಅವ್ರ ಬೆಳೆ ಬೆಳೀತಾ ಇರ್ಲಿಲ್ಲ, ಅವ್ರಿಗೆ ಆಹಾರದ ವ್ಯವಸ್ಥೆ ಇರ್ಲಿಲ್ಲ. ಆದ್ರೆ ದೇವರ ವ್ಯವಸ್ಥೆ ಇತ್ತು. ದೇವರೇನ್ ಮಾಡಿದ್ರು? ಆಕಾಶದಿಂದ ಮನ್ನವನ್ನ ಕೊಟ್ರು. ಕೆಲವು ಸಲ ಈ ರೀತಿ ಯೋಚನೆ ಮಾಡ್ಬೋದು, ನನಗೆ ಯಾರು ಸಹಾಯ ಇಲ್ಲ, ನನ್ನ ಸಮಸ್ಯೆನ ಪರಿಹರಿಸೋದಕ್ಕೆ ಯಾರು ಇಲ್ಲ, ನನ್ನ ಕುಟುಂಬಕ್ಕೆ ಏನಾಗುತ್ತೋ ಏನೋ. ಆಗ ದೇವ್ರು ಹೇಳ್ತಾರೆ, ನಿನ್ನ ಸಹಾಯದ ಮೂಲ ಮನುಷ್ಯನಲ್ಲ ನಾನಾಗಿದ್ದೀನಿ ಅಂತ ಹೇಳ್ಬಿಟ್ಟು. ಫಿಲಿಪಿಯರಿಗೆ ಅಧ್ಯಾಯ 4 ವಾಕ್ಯ 19 ಹೇಳುತ್ತೆ, ನನ್ನ ದೇವರು ಕ್ರಿಸ್ತ ಯೇಸುವಿನಲ್ಲಿರುವ ತನ್ನ ಮಹಿಮೆಯ ಐಶ್ವರ್ಯದ ಪ್ರಕಾರ ಏನ್ ಮಾಡ್ತಾರಂತೆ? ನಮ್ಮ ಎಲ್ಲ ಕೊರತೆಗಳನ್ನ ನೀಗಿಸ್ತಾರಂತೆ. ಒಂದು ಕೊರತೆ ಅಂತ ಹೇಳಿಲ್ಲ, ದೇವ್ರು ಹೇಳ್ತಾ ಇದ್ದಾರೆ ನಮ್ಮ ಎಲ್ಲಾ ಕೊರತೆಗಳನ್ನ ನೀಗಿಸ್ತಾರೆ. ಇವತ್ತು ನೀವ್ ಏನೇನು ಕೊರತೆಗಳಿದಾರೋ ನನಗ್ ಗೊತ್ತಿಲ್ಲ, ದೇವ್ರಿಗೆ ಮಾತ್ರನೇ ಗೊತ್ತಿದೆ. ಇಲ್ಲಿ ಬಂದಿರೋ ಅಷ್ಟು ಜನ ನಿಮ್ಮ ವಿಶ್ವಾಸ ನಂಬಿಕೆ ಏನಿದ್ರೋ ನಿಮ್ಮ ಎಲ್ಲಾ ಕೊರತೆಗಳು ದೇವರಿಗೆ ಗೊತ್ತಿದೆ. ಅದನ್ನ ಖಂಡಿತವಾಗ್ಲೂ ನೀಗಿಸ್ತಾರೆ. ಎರಡನೇದ್ ನೋಡೋಣ, ಬಂಡೆಯಿಂದ ನೀರನ್ನ ಹೊರತಂದ ದೇವರು. ನೋಡಿದೀರಾ ಬಂಡೆಯಿಂದ ಯಾರಾದ್ರೂ ನೀರ್ ಬರೋದನ್ನ? ಅಲ್ಲಿ ಮೋಶೆ ಜನರನ್ನೆಲ್ಲ ಕರ್ಕೊಂಡು ಹೋಗ್ಬೇಕಾದ್ರೆ ಅವ್ರಿಗೆ ಬಾಯಾರಿಕೆ ಆಗುತ್ತೆ, ನೀರ್ ಬರೋದಿಲ್ಲ. ಅಲ್ಲಿ ಕೂಡ ಇವರೆಲ್ಲ ಗೊಣಗುಟ್ಟೋದು ಜಾಸ್ತಿ.
ನಾವು ನಮ್ಮ ಸಮಸ್ಯೆಗಳು ಬಂದಾಗ ದೇವರನ್ನ ನೋಡಲ್ಲ, ಯಾವಾಗ್ಲೂ ಗೊಣಗುಡ್ತಾ ಇದ್ದೀವಿ. ಆದ್ರೆ ನಮ್ಮ ಕಣ್ಣು ದೇವರ ಮೇಲೆ ನೋಡಿದಾಗ ಖಂಡಿತ ಅಲ್ಲಿ ಉತ್ತರ ಬರುತ್ತೆ. ಕೆಲವು ಸಲ ನೋಡಿ, ವಿಮೋಚನಾ ಕಾಂಡ 17ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ದೇವರು ಮೋಶೆಗೆ ಏನ್ ಹೇಳ್ತಾರೆ, ಬಂಡೆಯನ್ನ ಹೊಡೆಯಲ್ ಹೇಳಿದ್ರು, ಬಂಡೆಯಿಂದ ಏನ್ ಬಂತಂತೆ, ನೀರ್ ಬರುತ್ತೆ. ಬಂಡೆಯಲ್ಲಿ ನೀರಿರೋದನ್ನ ಮನುಷ್ಯ ನೋಡಕ್ಕೆ ಆಗೋದಿಲ್ಲ, ಆದ್ರೆ ದೇವ್ರು ನೋಡ್ತಾರೆ. ಈ ರೀತಿ ನೋಡಿ, ನಮ್ಮ ಜೀವನದಲ್ಲೂ ಕೆಲವು ಸಲ ಎಲ್ಲ ಬಾಗಿಲುಗಳು ಮುಚ್ಚೋಗಿರಬಹುದು. ಇನ್ನು ನನಗ್ ದಾರಿ ಕಾಣಿಸ್ತಾ ಇಲ್ಲಪ್ಪ, ಆದ್ರೆ ಕಾಣಿಸ್ದೇ ಇರೋ ದಾರಿಯಲ್ಲಿ, ಆ ಬಂಡೆಯಲ್ಲಿ ದೇವ್ರೇನನ್ನ ಒದಗಿಸ್ತಾನೆ, ನೀರನ್ನ ಒದಗಿಸ್ತಾನೆ. ಯೆಶಾಯ 43ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ಹೇಳುತ್ತೆ, ಯೆಶಾಯ 43:19ನೇ ವಾಕ್ಯ, ಇಗೋ ನಾನು ಹೊಸ ಕಾರ್ಯವನ್ನು ಮಾಡುತ್ತೇನೆ, ಅರಣ್ಯ ದಾರಿಯಲ್ಲಿ ಮರುಭೂಮಿಯಲ್ಲಿ ನದಿಗಳನ್ನು ಮಾಡುವೆನು. ಇವತ್ತು ನೀವು ನಿಮ್ಮ ಸಮಸ್ಯೆಗಳಲ್ಲಿ ಬರೀ ಬಂಡೆನ ನೋಡ್ತಾ ಇದ್ದೀರಾ, ಆದ್ರೆ ದೇವರು ಅದ್ರೊಳಗಡೆ ಇರೋ ನೀರನ್ನ ನೋಡ್ತಾ ಇದ್ದಾರೆ. ಇವತ್ತು ನಾವು ಸಮಸ್ಯೆನ ನೋಡ್ತಾ ಇರ್ಬೋದು, ಆ ಸಮಸ್ಯೆನ ಪರಿಹಾರ ಮಾಡೋ ದೊಡ್ಡ ದೇವರನ್ನ ಆರಾಧಿಸುವವರು ನಾವು. ಮೂರನೇದು, ಸಮುದ್ರವನ್ನು ವಿಭಜಿಸುವ ದೇವರು. ವಿಮೋಚನಾ ಕಾಂಡ 14ನೇ ಅಧ್ಯಾಯ 21-22ನೇ ವಾಕ್ಯದಲ್ಲಿ ನೋಡಿ, ಅಲ್ಲಿ ಫರೋಹನ ಸೈನ್ಯ ಇಸ್ರಾಯೇಲರನ್ನ ಬೆನ್ನಟ್ಟಿ ಬರ್ತಾ ಇದೆ. ಮುಂದೆ ನೋಡಿದ್ರೆ ಸಮುದ್ರ, ಹಿಂದೆ ನೋಡಿದ್ರೆ ಫರೋಹನನ ಸೈನ್ಯ. ಎಡಗಡೆ ಹೋಗಕ್ಕೂ ದಾರಿ ಇಲ್ಲ, ಬಲಗಡೆ ಹೋಗಕ್ಕೂ ದಾರಿ ಇಲ್ಲ, ಆದ್ರೆ ಮೇಲೆ ಮಾತ್ರ ದೇವರಿದ್ರು. ಇಸ್ರಾಯೇಲ್ರಿಗೆ ಇವತ್ತು ಅಂತ್ಯ ಅಂತ ಕಾಣಿಸ್ಬಿಡ್ತು, ಆದ್ರೆ ಅವ್ರಿಗೆ ಅಂತ್ಯ ಅಂತ ಅನ್ಸಿರೋದು ದೇವರಿಗೆ ಆರಂಭವಾಗಿತ್ತು. ನಿಮ್ಮ ಜೀವನದಲ್ಲೂ ಕೆಂಪು ಸಮುದ್ರಗಳಿದೆಯಾ? ಕುಟುಂಬದ ಸಮಸ್ಯೆ, ಆರ್ಥಿಕ ಸಮಸ್ಯೆ, ಉದ್ಯೋಗದ ಸಮಸ್ಯೆ, ಇಲ್ಲ ಸಂಬಂಧಗಳ ಸಮಸ್ಯೆ, ಮಕ್ಕಳ ಸಮಸ್ಯೆ, ಭವಿಷ್ಯದ ಭಯ. ಆದ್ರೆ ನೆನಪಿಡಿ, ಅದ್ಭುತಗಳನ್ನ ಮಾಡುವ ದೇವರು ಸಮುದ್ರವನ್ನೇ ವಿಭಾಗಿಸಿದ್ರು. ಸಮುದ್ರಗಳು ಯಾವ ರೀತಿ ನಿಲ್ತು ಅಂತ ಹೇಳಿದ್ರೆ, ಗೋಡೆಗಳ ತರ ನಿಂತ್ಕೊಂಡು ಒಣ ನೆಲವನ್ನ ಅದ್ರ ಮೇಲೆ ಅವರೆಲ್ಲ ನಡ್ಕೊಂಡು ಹೋದ್ರು ಅಂತ ವಾಕ್ಯ ಹೇಳುತ್ತೆ. ವಿಮೋಚನಾ ಕಾಂಡ 14ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಹೇಳುತ್ತೆ, ಕರ್ತನು ನಿಮಗಾಗಿ ಯುದ್ಧ ಮಾಡುವನು ಅಂತ ಹೇಳ್ಬಿಟ್ಟು. ಪ್ರಿಯರೇ, ನೀವು ಯಾವ ತೊಂದರೆ ತಾಪತ್ರೆಗಳಿಂದ ಬಂದಿದ್ದೀರಾ ಗೊತ್ತಿಲ್ಲ, ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಖಂಡಿತ ನಿಮ್ಮ ಪ್ರಾರ್ಥನೆನ ದೇವರು ಆಲಿಸ್ತಾರೆ. ಯಾಕೆ ಅಂದ್ರೆ ಮನುಷ್ಯರು ನಮಗೋಸ್ಕರ ಯುದ್ಧ ಮಾಡಲ್ಲ, ಯಾರು ಮಾಡ್ತಾರಂತೆ? ದೇವರು ನಮಗೋಸ್ಕರ ಯುದ್ಧ ಮಾಡ್ತಾರೆ. 4ನೇ ಪಾಯಿಂಟ್, ಸೂರ್ಯನನ್ನೇ ನಿಲ್ಲಿಸಿದ ದೇವರು. ಎಲ್ಲೂ ಯಾವತ್ತೂ ಕೇಳಿಲ್ಲ ನಾವು ಬೈಬಲ್ ಅಲ್ಲಿ ಬಿಟ್ಟು. ಎಂತ ಅದ್ಭುತವಾಗಿರೋ ದೇವರು, ಎಂತ ಶಕ್ತಿಯುತ ದೇವರು ನಮ್ಮ ದೇವರು. ನೋಡಿ, ಯೆಹೋಶುವ ಅಧ್ಯಾಯ 10ನೇ ಅಧ್ಯಾಯದಲ್ಲಿ 12-14ನೇ ವಾಕ್ಯಗಳಲ್ಲಿ ನೋಡ್ಬೇಕಾದ್ರೆ, ಇಸ್ರಾಯೇಲರು ಯುದ್ಧದಲ್ಲಿ ಜಯಿಸುವವರಿಗೆ ಸೂರ್ಯನೇ ಗಿಬ್ಯೋನಿನ ಮೇಲೆ ನಿಲ್ಲು, ಚಂದ್ರನೇ ಅಯ್ಯಾಲೋನ್ ಕಣಿವೆಯಲ್ಲೂ ನಿಲ್ಲು ಎಂದು ಯೆಹೋಶುವನು ಪ್ರಾರ್ಥಿಸಿದ. ಇವನು ಅಮೋರಿಯರ ಜೊತೆ ಯುದ್ಧ ಮಾಡ್ತಾ ಇದ್ದ. ಸೊ ಹಾಗಾಗಿ ಯುದ್ಧದಲ್ಲಿ ಇಸ್ರಾಯೇಲರ ಜಯ ನೋಡ್ಬೇಕಾಗಿತ್ತು. ಅದಕ್ಕೇನ್ ಮಾಡ್ದಾನು? ಸೂರ್ಯನನ್ನೇ ನಿಲ್ಲಿಸ್ಬಿಡ್ತಾನೆ. ಅಂತ ಒಂದು ಪ್ರಾರ್ಥನೆ ಹಿಂದೇನೂ ಕೇಳಿಲ್ವಂತೆ ದೇವರು. ಮನುಷ್ಯನ ಪ್ರಾರ್ಥನೆ ಮುಂದೆಯೂ ಕೇಳಲ್ಲ. ಒಂದು ಮನುಷ್ಯನ ಪ್ರಾರ್ಥನೆ ದೇವರು ಕೇಳ್ಬಿಟ್ಟು ಸೂರ್ಯನನ್ನೇ ಆಕಾಶದಲ್ಲಿ ನಿಲ್ಲಿಸ್ತಾರೆ. ಕೆಲವು ಸಲ ನಮ್ಮ ಜೀವನದಲ್ಲೂ ಕೆಲವು ಅಸಾಧ್ಯವಾಗಿರೋ ಸನ್ನಿವೇಶಗಳು ದೇವರು ಬದಲಾಯಿಸ್ಬಿಡ್ತಾರೆ. ಯೆಹೋಶುವನಿಗೆ ಸಮಯ ಕಡಿಮೆ ಇತ್ತು, ಆದ್ರೆ ದೇವರಿಗೆ ಸಮಯದ ಮಿತಿ ಇರಲಿಲ್ಲ. ಇವತ್ತು ನಿಮ್ಮ ಪರಿಸ್ಥಿತಿ ಎಷ್ಟೇ ಕಷ್ಟವಾಗಿದ್ರೂ ನಿಮ್ಮ ನಂಬಿಕೆ ದೇವರಲ್ಲಿದ್ರೆ ಅಸಾಧ್ಯವನ್ನ ಸಾಧ್ಯವನ್ನಾಗಿ ಪರಿವರ್ತಿಸ್ತಾರೆ ದೇವರು. ಜಾಷುವ 10:14ನೇ ವಾಕ್ಯ ಹೇಳುತ್ತೆ, ಯೆಹೋವನು ಇಸ್ರಾಯೇಲ್ಗಾಗಿ ಯುದ್ಧ ಮಾಡಿದ. ದೇವರೇ ಯುದ್ಧ ಮಾಡಿದ್ರಂತೆ.
5ನೇ ಪಾಯಿಂಟ್ ಹೇಳ್ತಾ ಇದ್ದೇನೆ, 5 ರೊಟ್ಟಿ ಮತ್ತು 2 ಮೀನುಗಳನ್ನು ಹೆಚ್ಚಿಸುವ ದೇವರು. ನೋಡಿ, ಮತ್ತಾಯ 14ನೇ ಅಧ್ಯಾಯ 17ರಿಂದ 21ನೇ ವಾಕ್ಯ ನೋಡ್ಬೇಕಾದ್ರೆ ಅಲ್ಲಿ ಸಾವಿರಾರು ಜನರು ಬರ್ತಾರೆ. ಪಾಪ ಯೇಸುಗೆ ಅವ್ರನ್ನೆಲ್ಲ ವಾಪಸ್ ಕಳ್ಸಕ್ ಇಷ್ಟ ಇರೋದಿಲ್ಲ. ಕೇವಲ ಅವ್ರ ಹತ್ರ 5 ರೊಟ್ಟಿ 2 ಮೀನು ಮಾತ್ರ ಇತ್ತು. ನಮ್ಮ ಊಹೆಗೂ ಯೋಚನೆ ಮಾಡಕ್ಕೂ ಆಗಲ್ಲ. 5 ರೊಟ್ಟಿ 2 ಮೀನಲ್ಲಿ 5,000 ಜನನ ಊಟ ಮಾಡ್ಸಕ್ ಸಾಧ್ಯನಾ? ಸಾಧ್ಯ ಇಲ್ಲ. ಸೊ ನಮ್ಮ ಎಂತ ದೇವರು ಅಂತ ಹೇಳಿದ್ರೆ ಅಸಾಧ್ಯವನ್ನ ಸಾಧ್ಯ ಮಾಡುವಂತ ದೇವರು. ನೋಡಿ, ದೇವರು ಯಾವಾಗ್ಲೂ ದೊಡ್ಡದನ್ನ ಕೇಳೋದಿಲ್ಲ. ನಮ್ಮ ಕೈಲಿರೋ ಸಣ್ಣ ಸಣ್ಣದನ್ನೇ ಕೇಳೋದು. ಏನಂತದ್ದು ಸಣ್ಣ ಸಣ್ಣದು? ನಮ್ಮ ಸಮಯ, ನಮ್ಮ ಪ್ರತಿಭೆ, ನಮ್ಮ ಪ್ರಾರ್ಥನೆಗಳು, ನಮ್ಮ ಸೇವೆ, ನಮ್ಮಲ್ಲಿ ಇರುವ ನಂಬಿಕೆ, ಇದನ್ನೆಲ್ಲ ದೇವರು ಕೇಳ್ತಾರೆ. ಜಕರ್ಯ 4:10 ವಾಕ್ಯ ಹೇಳುತ್ತೆ, ಸಣ್ಣ ಆರಂಭದ ದಿನವನ್ನು ಯಾರು ತಿರಸ್ಕರಿಸಿದ್ದಾರೆ? ನನ್ನ ಬಳಿ ಕಡಿಮೆ ಇದೆ ಅಂತ ಹೇಳ್ಬೇಡಿ, ನಮ್ಮ ಹತ್ರ ಏನಿದೆಯೋ ಅದನ್ನ ದೇವರಿಗೆ ಕೊಡೋಣ ಯಾವಾಗ್ಲೂ. 6ನೇ ಪಾಯಿಂಟ್, ಸ್ವರ್ಗದಿಂದ ಬೆಂಕಿಯನ್ನ ಕಳಿಸೋ ದೇವರು. ನೋಡಿ, ಎಲಿಯನು ಮತ್ತು ಸ್ವರ್ಗದಿಂದ ಬಂದ ಬೆಂಕಿ. 1ನೇ ಅರಸುಗಳು 18ನೇ ಅಧ್ಯಾಯ ವಾಕ್ಯಗಳನ್ನ ನೋಡ್ಬೇಕಾದ್ರೆ 20ರಿಂದ 39 ಓದ್ಬೋದು. ನೋಡಿ, ನಾನು ಅದರದ್ದು ನಿಮಗೆ ಸಮ್ಮರಿ ಹೇಳ್ತೀನಿ. ಆಹಾಬ್ ರಾಜನ ಕಾಲದಲ್ಲಿ ಇಸ್ರಾಯೇಲರು ನಿಜವಾದ ದೇವರನ್ನ ಬಿಟ್ಟು ಬಾಳ್ ದೇವರುಗಳನ್ನ ಆರಾಧಿಸ್ತಾ ಇದ್ರು. ಆಗ ಪ್ರವಾದಿಯಾದ ಎಲಿಯನ್ ಏನ್ ಮಾಡ್ದ? ಒಬ್ಬನೇ ನಿಂತ್ಕೊಂಡು ಬಾಳನ 450 ಪ್ರವಾದಿಗಳಿಗೆ ಏನಾಗ್ತಾನೆ? ಸವಾಲ್ ಹಾಕ್ದ. ಏನ್ ಹೇಳ್ದ? ಎಲಿಯನ್ ಜನರಿಗೆ ಹೇಳ್ದ, ನೀವ್ ಎಷ್ಟು ಕಾಲ 2 ಅಭಿಪ್ರಾಯಗಳ ನಡುವೆ ಕುಂಟುತ್ತಾ ಇದ್ದೀರಾ? ಬಾಳನ ಪ್ರವಾದಿಗಳೇನ್ ಮಾಡ್ತಾರೆ? ಅಲ್ಲೊಂದು ಬಲಿಪೀಠನ ಸಿದ್ಧಪಡಿಸ್ತಾರೆ. ಅವ್ರು ತಮ್ಮ ದೇವರನ್ನ ಕೂಗ್ತಾರೆ. ಬೆಳಗಿಂದ ಸಂಜೆವರೆಗೂ ಕೂಗಿದ್ರು ಯಾವ ಉತ್ತರವಾಗಲಿ ಸ್ವರ್ಗದಿಂದ ಬೆಂಕಿ ಆಗ್ಲಿ ಬರ್ಲಿಲ್ಲ. ನಂತರ ಎಲಿಯನು ಆ ಬಲಿಪೀಠ ಕುಸಿದೋಗಿತ್ತು, ಅದನ್ನ ಪುನಃ ಕಟ್ಟುತ್ತಾನೆ. ಆ ಬಲಿಪೀಠನ ಕಟ್ಬಿಟ್ಟು ಅವನೇನ್ ಮಾಡ್ದ? ಬಲಿಪೀಠದ ಮೇಲೆ ಏನ್ ಮಾಡ್ತಾನೆ? 12 ಕೊಡ ನೀರ್ನ ತುಂಬಿಸ್ತಾನಂತೆ. ಎಷ್ಟು ಕೊಡ? 12 ಕೊಡನ ನೀರ್ನ ತುಂಬಿಸ್ಬಿಟ್ಟು ಬಲಿಪೀಠ ತುಂಬಾ ಒದ್ದೆ ಆಗ್ಬಿಡುತ್ತೆ. ಆಮೇಲೆ ಎಲಿಯನು ತನ್ನ ಸರಳವಾದ ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ದ. ನೋಡಿ, ಬಾಳನ ಆ ದೇವತೆಗಳಿಗೆ 450 ಪ್ರವಾದಿಗಳು ಪ್ರಾರ್ಥನೆ ಮಾಡಿದ್ರು. ಆದ್ರೆ ಎಲಿಯನ ದೇವರು ಒಬ್ಬರೇ ಒಬ್ಬರು. ನಮ್ಮ ದೇವರು ಅದೇ ದೇವರು. ನೋ ಚೇಂಜಸ್, ಸೇಮ್ ಗಾಡ್. ಅವರನ್ನ ದೇವರು ಮಹಿಮೆ ಪಡಿಸಿ, ನೀವೇ ದೇವರೆಂದು ಜನರು ತಿಳಿಯಲಿ, ಅವರ ಹೃದಯವನ್ನು ನಿನ್ನ ಕಡೆಗೆ ತಿರುಗಿಸುವಂತ ಪ್ರಾರ್ಥನೆ ಮಾಡ್ತಾನೆ. ಆಗ ಯೆಹೋವನ ಬೆಂಕಿಯು ಆಕಾಶದಿಂದ ಬಂದು ಬಲಿಯನ್ನು, ಕಟ್ಟಿಗೆಗಳನ್ನ, ಕಲ್ಲುಗಳನ್ನ, ಧೂಳನ್ನು ಮತ್ತು ಹೊಂಡದಲ್ಲಿರುವ ನೀರನ್ನೆಲ್ಲ ಸುಟ್ಟು ಬಿಡ್ತು ಅಂತಾನೆ ವಾಕ್ಯ ಹೇಳ್ತಾ ಇದೆ. ನೋಡಿ, ಎಲಿಯನೇ ಒಬ್ಬನೇ ಇದ್ರು ದೇವರ ಪರವಾಗಿ ನಿಂತಿರೋ ಮನುಷ್ಯ. ಎಲ್ಲರೂ ಬೇರೆ ದಿಕ್ಕಿಗೆ ಹೋಗ್ಬಿಡ್ತಾರೆ, ಆದ್ರೆ ದೇವರು ಎಲಿಯನ್ನ ಬಿಟ್ಟು ಕೊಡ್ಲಿಲ್ಲ. ನೋಡಿ, ನಮ್ಮ ಜೀವನದಲ್ಲೂ ಪರಿಸ್ಥಿತಿಗಳು ಬಲಿಪೀಠದ ಪರಿಸ್ಥಿತಿಗಳಂತೆ ಕಾಣಬಹುದು. ಆಗ ನಾವು ಆ ಪ್ರಾರ್ಥನೆಯ ಬಲಿಪೀಠವನ್ನ ಪುನಃ ಕಟ್ಟಿದಾಗ, ನಂಬಿಕೆಯಿಂದ ದೇವರನ್ನ ಕರಿಬೇಕಾದ್ರೆ ಅಸಾಧ್ಯವಾಗಿರೋ ಸ್ಥಳದಲ್ಲಿ ದೇವರು ಏನ್ ಮಾಡ್ತಾರಂತೆ? ಬೆಂಕಿಯನ್ನ, ಆಶೀರ್ವಾದನ ನಮ್ಮ ಮೇಲೆ ಸುರಿಸ್ತಾನೆ. ನೆಕ್ಸ್ಟ್ 7ನೇದು, ಸಿಂಹಗಳ ಬಾಯನ್ನು ಮುಚ್ಚುವ ದೇವರು. ವಾಕ್ಯ ದಾನಿಯೇಲನ ಗ್ರಂಥ 6ನೇ ಅಧ್ಯಾಯ 22ನೇ ವಾಕ್ಯ. ನೋಡಿ, ದಾನಿಯೇಲನ ಎಲ್ಲಿ ಹಾಕಿದ್ರು? ಸಿಂಹದ ಗುಹೆಗೆ ಹಾಕ್ಬಿಟ್ರು. ಅದು ಯಾವುದು? ಹಸಿದಿರುವ ಸಿಂಹದ ಗುಹೆಗೆ ಹಾಕಿದ್ರು. ಅವನ್ಗೆ ಯಾರಾದ್ರೂ ಸಹಾಯ ಮಾಡಕ್ ಬಂದ್ರ? ಯಾರು ಸಹಾಯ ಮಾಡಕ್ಕೆ ಬರ್ಲಿಲ್ಲ. ಆದ್ರೆ ಆ ರಾತ್ರಿ ಅವನು ಆ ಸಿಂಹಗಳ ಗುಹೆನಲ್ಲಿ, ಆ ಸಿಂಹಗಳು ಏನೂ ಮಾಡ್ಲಿಲ್ಲ. ಅವನು ಪ್ರಾರ್ಥನೆ ಮಾಡ್ತಾ ಇದ್ದ, ಒಳಕಾಲೂರಿ ಪ್ರಾರ್ಥನೆ ಮಾಡ್ತಾ ಇದ್ದ. ಆ ರಾತ್ರಿ
ಅವನೊಂದಿಗೆ ದೇವರಿದ್ದನು. ನಮ್ಮ ಜೀವನದಲ್ಲೂ ಸಿಂಹಗಳಿರಬಹುದು. ಯಾವ ರೀತಿಯ ಸಿಂಹಗಳು? ಭಯ, ಜನರಾಡೋ ಮಾತುಗಳು, ನಮ್ಮ ಶತ್ರುಗಳ ವಿರೋಧ, ನಮ್ಮ ಮೇಲೆ ಹೊರಿಸೋ ಸುಳ್ಳುಗಳ ಆರೋಪ, ಜನರು ಮಾಡೋ ಅನ್ಯಾಯ. ಆದ್ರೆ ದೇವರು ಆ ಸಿಂಹಗಳ ಗುಹೆಯಿಂದ ದಾನಿಯೇಲನ್ನ ರಕ್ಷಿಸಿದ್ರು. ನಿಮ್ಮನ್ನ ಕೂಡ ಕಾಪಾಡ್ತಾರೆ. ಕೀರ್ತನೆ 34ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಈ ರೀತಿ ಹೇಳುತ್ತೆ, ಕರ್ತನು ದೂತನು ಆತನಿಗೆ ಭಯ ಪಡುವವರ ಸುತ್ತಲೂ ಪಾಳೆಯ ಮಾಡಿ ಅವರನ್ನು ಬಿಡಿಸುತ್ತಾನೆ. ಕರ್ತನು ಏನ್ ಮಾಡ್ತಾನಂತೆ? ಕರ್ತನ ದೂತನು ಆತನಿಗೆ ಭಯ ಪಡುವವರ ಸುತ್ತಲೂ ಪಾಳೆ ಮಾಡಿ ಅವರನ್ನ ಬಿಡಿಸ್ತಾನೆ. 8ನೇ ಪಾಯಿಂಟ್, ಬಿರುಗಾಳಿಯನ್ನು ಶಾಂತಗೊಳಿಸುವ ದೇವರು. ಮಾರ್ಕ 4ನೇ ಅಧ್ಯಾಯ 39ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಶಿಷ್ಯರು ಎಲ್ಲರೂ ದೋಣಿಯಲ್ಲಿ ಹೋಗ್ತಾ ಇದ್ರು. ಯೇಸು ಸ್ವಾಮಿಗೆ ದೀರ್ಘವಾಗಿ ನಿದ್ದೆ ಬಂದ್ಬಿಡುತ್ತೆ. ಆ ಸಮಯದಲ್ಲಿ ಜೋರಾಗಿ ಬಿರುಗಾಳಿ ಎದ್ದು ಬಿಡ್ತು. ಎಂತ ಬಿರುಗಾಳಿ ಅಂತ ಹೇಳಿದ್ರೆ ನೋಡಿ, ಈ ಶಿಷ್ಯರೆಲ್ಲ ಎಷ್ಟೋ ಅದ್ಭುತಗಳು ಜೀಸಸ್ ಮಾಡಿರೋದು ನೋಡಿದ್ರು. ಆದ್ರೂ ಅವ್ರಿಗೆ ನಂಬಿಕೆ ಇಲ್ಲ ನೋಡಿ. ಅವ್ರಿಗೆ ಎಷ್ಟು ಭಯ ಆಗ್ಬಿಡ್ತು ಅಂತ ಹೇಳಿದ್ರೆ ಯೇಸುನ ಎಬ್ಬರಿಸ್ಬಿಟ್ಟು ಹೇಳಿದ್ರು, ಜೋರ ಗಾಳಿ ಬೀಸ್ತಾ ಇದೆ ಅಂತ ಹೇಳ್ಬಿಟ್ಟು, ಅವಾಗ ಯೇಸು ಏನು ಹೇಳಿಲ್ಲ, ಎದ್ಬಿಟ್ಟು ಏನ್ ಮಾಡಿದ್ರಂತೆ? ಗದರ್ಸಿದ್ರಂತೆ. ಸುಮ್ಮನಿರು, ಶಾಂತವಾಗಿರುವಂತ ಬಿರುಗಾಳಿನ ಗದರ್ಸಿದ್ರು. ತಕ್ಷಣ ಏನಾಯ್ತು? ಗಾಳಿ ನಿಂತು ಹೋಯ್ತು. ಆ ಗಾಳಿನ ಸೃಷ್ಟಿ ಮಾಡಿರೋರು ಅವರೇ ಅಲ್ವಾ? ಅವ್ರ ಮಾತ ಸೃಷ್ಟಿ ಕೇಳದೇ ಇರುತ್ತಾ? ನೋಡಿ, ನಮಗೆ ಈ ಬಿರುಗಾಳಿ ಅಂತ ಸಮಸ್ಯೆ ಬರೀ ಹೊರಗಡೆ ಇರಲ್ಲ, ಒಳಗಡೆ ಈ ಬಿರುಗಾಳಿ ಅಂತ ಎಷ್ಟೋ ಸಮಸ್ಯೆಗಳು ಓಡಾಡ್ತಾ ಇರುತ್ತೆ ನಮ್ಮ ಜೀವನದಲ್ಲಿ. ಕೆಲವು ಸಲ ರಾತ್ರಿ ನಿದ್ದೆ ಬರದೇ ಇರೋದು, ನಾಳೆ ಏನಾಗುತ್ತೋ ಅನ್ನೋ ಒಂದು ಭಯ, ನನ್ನ ಮಕ್ಕಳಿಗೆ ಏನಾಗುತ್ತೋ ನಾಳೆ ಅನ್ನುವ ನಂಬಿಕೆ ಇಲ್ಲ, ನನ್ನ ಕುಟುಂಬ ಏನ್ ಮಾಡೋದು, ನನ್ನ ಜೀವನ ಯಾಕೆ ಹೀಗಾಗಿದೆ. ಆದ್ರೆ ಯೇಸು ಇವತ್ತೆಲ್ಲರಿಗೂ ನಮಗೊಂದು ವಾಗ್ದಾನ ಮಾಡ್ತಾ ಇದ್ದಾರೆ, ಸುಮ್ಮನಿರು, ಶಾಂತವಾಗಿರು, ಭಯ ಪಡಬೇಡ, ನಾನೇ ನಿನ್ನ ಸೃಷ್ಟಿಕರ್ತ, ಇಲ್ಲಿವರೆಗೂ ನಿನ್ನನ್ನ ಕಾಪಾಡಿದ್ದೀನಿ, ಇನ್ನು ಮುಂದೇನೂ ನಿನ್ನನ್ನ ಕಾಪಾಡ್ತೀನಿ ಅನ್ನೋ ಒಂದು ವಾಗ್ದಾನವನ್ನ ಕೊಡ್ತಾರೆ. ಯೋಹಾನ 14ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ಹೇಳುತ್ತೆ, ನನ್ನ ಸಮಾಧಾನವನ್ನು ನಿಮಗೆ ಕೊಡುತ್ತೇನೆ. ಯೇಸು ದೋಣಿಯಲ್ಲಿದ್ರೆ ಬಿರುಗಾಳಿ ಬಂದ್ರು ನಮ್ಮನ್ನ ಯಾರು ಏನು ಮಾಡಕ್ಕಾಗೋದಿಲ್ಲ. ಯೇಸು ನಮ್ಮ ದೋಣಿಯಲ್ಲಿದ್ದಾರ, ನಮ್ಮ ಜೀವನದಲ್ಲಿದ್ದಾರ. ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ ಯೇಸುಗೆ ನಾವು. ಒಂದು ದಿನ ಒಂದು ಏರೋಪ್ಲೇನು ಇನ್ನೇನು ಕ್ರಾಶ್ ಆಗ್ಬೇಕಂತೆ ಅಂತ ಒಂದು ಪರಿಸ್ಥಿತಿ ಬಂತು. ಎಲ್ಲರೂ ಭಯ ಪಡ್ತಾ ಇದ್ದಾರೆ. ಅನೌನ್ಸ್ಮೆಂಟ್ ಆಗೋಷ್ಟರಲ್ಲಿ ಏರೋಪ್ಲೇನ್ ಅಲ್ಲಿ ಅಯ್ಯೋ ಏನಾಗ್ಬಿಡುತ್ತೋ ಏನಾಗುತ್ತೋ ಅಂತ ಶೇಕ್ ಆಗಕ್ ಸ್ಟಾರ್ಟ್ ಆಗೋಯ್ತಂತೆ. ಆದ್ರೆ ಒಂದು ಮಗು ಮಾತ್ರ ಏರೋಪ್ಲೇನ್ ಅಲ್ಲಿ ಆರಾಮಾಗಿ ಕ್ವೈಟ್ ಕಾಮಾಗಿ ಕುತ್ಕೊಂಡಿತ್ತಂತೆ. ಯಾರೋ ಬಂದ್ ಕೇಳಿದ್ರಂತೆ, ಮಗು ಎಲ್ಲಾರು ಕಿರ್ಚಾಡ್ತಾ ಇದೀವಿ, ನಿನಗ್ ಭಯ ಇಲ್ವಾ? ನಾವು ಸತ್ತೋಗಕ್ ಹೋಗ್ತಾ ಇದೀವಿ ಅಂತ ಹೇಳಿದಕ್ಕೆ ಆ ಮಗು ಹೇಳ್ತಂತೆ, ಈ ಏರೋಪ್ಲೇನ್ ನಡೆಸ್ತಾ ಇರೋರು ಯಾರು ಗೊತ್ತಾ? ನನ್ನಪ್ಪ. ನನ್ನ ಅಪ್ಪನ್ಗೆ ಗೊತ್ತು ಮಗು ನಾನು ಕುತ್ಕೊಂಡಿದ್ದೀನಿ ಅಂತ, ಹೇಗಾದ್ರೂ ಇದನ್ನ ಸುರಕ್ಷಿತವಾಗಿ ಹೋಗಿ ಕಾಪಾಡ್ತಾರೆ, ಆ ಭರವಸೆ ನನ್ನ ಅಪ್ಪ ಮೇಲೆ ಇದೆ, ಏನೂ ಆಗಲ್ಲ ಏರೋಪ್ಲೇನ್ಗೆ ಅಂತ ಒಂದು ನಂಬಿಕೆ ನಮಗೆ ಎಷ್ಟಿರ್ಬೇಕು ನಮ್ಮ ದೇವರ ಮೇಲೆ? ಯಾವ ರೀತಿ ಇರ್ಬೇಕು ನಮ್ಮ ಆ ಒಂದು ಆಧಾರ ಅವನ ಮೇಲೆ? ಅವರು ನಮ್ಮ ಬಂಡೆ ಆಗಿದ್ದಾರೆ, ಗುರಾಣಿ ಆಗಿದ್ದಾರೆ, ನಮ್ಮ ರಕ್ಷಕನಾಗಿದ್ದಾರೆ, ನಮ್ಮ ಎಲ್ಲ ಸರ್ವಸ್ವವೂ ಅವರೇ ಆಗಿದ್ದಾರೆ. ಆ ಮಗು ತರ ನಂಬಿಕೆ ನಮಗೂ ಇರಬೇಕು, ವಿಶ್ವಾಸ ಭರಿತರಾಗಿರ್ಬೇಕು. 9ನೇ ಪಾಯಿಂಟ್, ಪ್ರತಿಯೊಂದು ಸರಪಳಿಯನ್ನು ಮುರಿಯುವ ದೇವರು.
ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 25ರಿಂದ 26ನೇ ವಾಕ್ಯ ನೋಡಿ. ಪೌಲ ಮತ್ತೆ ಸೀಲರು ಜೈಲಲ್ಲಿದ್ರು, ಎಲ್ಲರಿಗೂ ಗೊತ್ತಿದೆ. ಅವರ ಕಾಲುಗಳಿಗೆ ಏನ್ ಹಾಕಿದ್ರಂತೆ? ಸರಪಳಿಗಳನ್ನ ಹಾಕ್ಬಿಟ್ಟಿದ್ರು. ಆದ್ರೆ ಆ ಸರಪಳಿಗಳ ಮಧ್ಯದಲ್ಲಿ ಅವ್ರು ಏನ್ ಮಾಡದಂತೆ? ಮಧ್ಯರಾತ್ರಿಯಲ್ಲಿ ಎದ್ದು ಪ್ರಾರ್ಥನೆ ಮಾಡಿದ್ರಂತೆ, ದೇವರನ್ನ ಸ್ತುತಿಸಿದ್ರಂತೆ. ಆಗ ಏನಾಯ್ತಂತೆ? ದೊಡ್ಡದಾಗಿ ಭೂಕಂಪವಾಯ್ತು, ಬಾಗಿಲುಗಳು ತೆರೆದವು, ಸರಪಳಿಗಳು ಬಿದ್ದು ಹೋದುವು. ನೋಡಿ, ಕೆಲವು ಸಲ ನಮ್ಮ ಜೀವನದಲ್ಲಿ ಈ ಪೌಲ ಸೀಲರಿಗೇನೋ ಸರಪಳಿಗಳಿಂದ ಹಾಕಿದ್ರು, ಆದ್ರೆ ನಿಜವಾಗ್ಲೂ ನಮ್ಮ ಕೆಲವರು ಜೀವನಗಳಲ್ಲಿ ನೋಡ್ಬೇಕಾದ್ರೆ ಕೆಲವು ಸರಪಳಿಗಳು ಕಬ್ಬಿಣದಿಂದ ಇರೋದಿಲ್ಲ ಪ್ರಿಯರೇ. ಕೆಲವು ಸರಪಳಿಗಳು ಭಯದ ಸರಪಳಿಗಳಾಗಿರುತ್ತೆ, ಅಪರಾಧ ಭಾವದ ಸರಪಳಿಗಳಾಗಿರುತ್ತೆ, ಕ್ಷಮಿಸದ ಮನಸ್ಸಿನ ಸರಪಳಿಗಳಾಗಿರುತ್ತೆ, ಹಿಂದಿನ ನೋವಿನ ಸರಪಳಿಗಳಾಗಿತ್ತೆ. ಯಾಕೆ ನನ್ನ ಜೀವನ ಈ ರೀತಿ ಆಯ್ತು ಅನ್ನೋ ಒಂದು ಭಾವನೆ, ಒಂದು ವ್ಯಸನದ ಸರಪಳಿಗಳನ್ನ ಕಟ್ಕೊಂಡಿರ್ತೀವಿ, ನಿರಾಶೆಯ ಸರಪಳಿಗಳನ್ನ ಕಟ್ಕೊಂಡಿರ್ತೀವಿ. ಆದ್ರೆ ಯೇಸು ಅದ್ರ ಎಲ್ಲದರಿಂದ ನಮ್ಮನ್ನ ಮುಕ್ತಗೊಳಿಸ್ತಾರೆ. ಯೋಹಾನ 8ನೇ ಅಧ್ಯಾಯ 36ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳುತ್ತೆ, ಮಗನು ನಿಮ್ಮನ್ನು ಸ್ವತಂತ್ರನನ್ನಾಗಿ ಮಾಡಿದರೆ ನೀವು ನಿಜವಾಗಿಯೂ ಸ್ವತಂತ್ರರಾಗುವಿರಿ. ಅದ್ ಎಂತ ಸರಪಳಿಗಳಾಗಿದ್ರೂ ಕೂಡ ದೇವ್ರೇನ್ ಮಾಡ್ತಾರಂತೆ? ಮುರಿದಾಕ್ಬಿಡ್ತಾರೆ. ನಿಮ್ಮ ಸರಪಳಿಗಳಿಗಿಂತ ದೇವರು ದೊಡ್ಡವರು. 10ನೇದ್ರು ನೋಡ್ತಾ ಇದೀವಿ ಪಾಯಿಂಟ್, ಪರ್ವತಗಳನ್ನು ಕದಲಿಸುವ ದೇವರು. ಈ ಮಾರ್ಕ 11ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ವಾಕ್ಯ ಹೇಳುತ್ತೆ, ಯಾರಾದರೂ ಈ ಪರ್ವತಕ್ಕೆ ನೀನು ಕಿತ್ತುಕೊಂಡು ಸಮುದ್ರದಲ್ಲಿ ಬೀಳು ಎಂದು ಹೇಳಿ ಹೃದಯದಲ್ಲಿ ಸಂಶಯ ಪಡದೆ ನಂಬಿದರೆ ಏನಾಗುತ್ತಂತೆ? ಆ ಬೆಟ್ಟ ಹೋಗಿ ಬೀಳುತ್ತೆ. ಆದ್ರೆ ಇಲ್ಲಿ ಯೇಸು ಯಾರ ಬಗ್ಗೆ ಮಾತಾಡ್ತಾ ಇದ್ದಾರೆ? ನಿಜವಾಗ್ಲೂ ಪರ್ವತದ ಬಗ್ಗೆ ಮಾತಾಡ್ತಾ ಇದ್ದಾರ? ಪರ್ವತ ಅಂದ್ರೆ ನಮ್ಮ ಜೀವನದಲ್ಲಿ ಅಸಾಧ್ಯ ಅನ್ನೋ ಒಂದು ಸಮಸ್ಯೆ ಏನಿದೆಯೋ ಆ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಏನಿರ್ಬೋದು ನಿಮ್ ಪರ್ವತಗಳು? ಇವತ್ತು ಎಲ್ಲೆಲ್ಲ ಬಂದಿದ್ದೀರಾ, ನನ್ನ ಕುಟುಂಬ ಬದಲಾಗೋದೇ ಇಲ್ಲ ದೇವ್ರೆ, ನನ್ನ ಮಗುವಿನ ಪರಿಸ್ಥಿತಿನೂ ಬದಲಾಗಲ್ಲ, ಇದೊಂದು ಬೆಟ್ಟ. ನನ್ನ ಜೀವನಕ್ಕೆ ಏನೋ ಇನ್ನು ಭವಿಷ್ಯನೇ ಇಲ್ಲ, ನನ್ನ ಸಮಸ್ಯೆ ಎಂದೇ ಮುಗಿಯೋದಿಲ್ಲ. ಆದ್ರೆ ದೇವರು ಹೇಳ್ತಾರೆ, ಪ್ರಿಯರೇ, ನೀನು ಪರ್ವತವನ್ನ ನೋಡ್ತಾ ಇದೀಯಾ, ನಾನು ಪರ್ವತದ ಮೇಲಿರುವ ದೇವರನ್ನ ನೋಡ್ತಾ ಇದ್ದೀನಿ, ಅದನ್ನ ಸೃಷ್ಟಿ ಮಾಡಿರೋ ದೇವರನ್ನ ನೋಡ್ತಾ ಇದ್ದೀನಿ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 13ನೇ ವಾಕ್ಯ, ನನ್ನನ್ನು ಬಲಪಡಿಸುವ ಕ್ರಿಸ್ತನ ಮೂಲಕ ಎಲ್ಲವನ್ನು ಮಾಡಬಲ್ಲೆನು. 11ನೇದು ಕಡೆದಾಗಿ, ಸತ್ತವರಿಗೂ ಜೀವ ಕೊಡುವ ದೇವರು. ಯೋಹಾನ 11ನೇ ಅಧ್ಯಾಯ 43ರಿಂದ 44ನೇ ವಾಕ್ಯಗಳು. ಲಾಜರ್ ಯೇಸುವಿಗೆ ಅತಿ ಪ್ರಿಯನಾಗಿರೋ ಒಂದು ಒಳ್ಳೆ ಫ್ರೆಂಡ್ ಆಗಿದ್ರು ಅಲ್ವಾ? ಅವನು ಸತ್ತೋಗಿ 4 ದಿವಸ ಆಗಿತ್ತು. ಆಗ ಹೋದಾಗ ಮಾರ್ತಾ ಮರಿಯಳು ಸಿಕ್ಕಾಪಟ್ಟೆ ಅಳ್ತಾ ಇದ್ರು. ಆದ್ರೆ ಅವ್ರಿಗೆ ನಂಬಿಕೆ ನೋಡಿ, ಇವಾಗ್ಲೂ ನೀನು ಅದ್ಭುತ ಮಾಡಬಹುದು, ನನ್ನ ಇವಾಗಲೂ ಕೂಡ ಅವ್ರ ವಿಶ್ವಾಸ ನೋಡಿ. ಅವಾಗ ಯೇಸು ಹೇಳಿದ್ರು, ಆ ಸತ್ತೋಗಿರೋ ದೇಹನ ನೋಡಿ, ಲಾಜರನೇ ನೀನು ಹೊರಗೆ ಬಾ ಅಂತ ಕೂಗ್ತಾರೆ. ಸತ್ತೋಗಿರೋ ಲಾಜರ ಹೊರಗಡೆ ಬಂದ. ನೋಡಿ, ಇವತ್ತು ಎಲ್ಲ ಮುಗಿದು ಹೋಯ್ತು ಅಂದುಕೊಂಡಿದ್ದವರು ಸಮಾಧಿ ಕಲ್ಲು ಕೂಡ ಮುಚ್ಚಿಬಿಟ್ಟಿದ್ರು. ಆದ್ರೆ ಯೇಸುವಿನ ಆ ಒಂದು ಸತ್ಯ ಅಂತ್ಯವಾಗಿರ್ಲಿಲ್ಲ. ನೋಡಿ, ಇಂದು ಯಾರ ಜೀವನದಲ್ಲಿ, ನಮ್ಮ ಜೀವನಗಳಲ್ಲಿ ಸಮಾಧಿಗಳಿದೆ ಹೇಳಿ? ನಮ್ಮ ಸತ್ತೋಗಿರೋ ಕನಸುಗಳ, ನಮ್ಮ ಸತ್ತೋಗಿರೋ ನಿರೀಕ್ಷೆಗಳ, ಸತ್ತೋಗಿರೋ ಸಂಬಂಧಗಳ, ನಮ್ಮ ಸತ್ತೋಗಿರೋ ಸಂತೋಷ, ಜೀವನದಲ್ಲಿ ಸತ್ತ ನಂಬಿಕೆ. ನೀವಿವತ್ತು ಮುಗ್ದೋಗಿದೆ ಅಂತ ಅನ್ಕೊಂಡ್ರೆ ಯೇಸು ಹೇಳ್ತಾ ಇದ್ದಾರೆ, ಯೋಹಾನ 11:25ನೇ ವಾಕ್ಯದಲ್ಲಿ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ.
ಆ ಸತ್ತೋಗಿರೋ ಎಲ್ಲ ವಿಷಯಗಳಿಗೆ ಯೇಸು ಬಂದು ಜೀವ ತುಂಬಿಸ್ತಾರೆ. ಸಹೋದರ ಸಹೋದರಿಯರೇ ನೋಡಿ, ಪ್ರತಿಯೊಂದದ ಇವಾಗ 11 ಅದ್ಭುತಗಳನ್ನ ನಿಮ್ಮ ಹತ್ರ ಹೇಳಿದ್ದೀನಿ. ಈ 11 ಅದ್ಭುತಗಳ ಹಿಂದೆ ಒಂದು ನೋವಿನ ಕತೆ ಇದೆ. ಮನ್ನಾ ಬರೋದಕ್ಕಿಂತ ಮೊದಲು ಜನರಿಗೆಲ್ಲ ಹಸಿವೆ ಇತ್ತು. ಬಂಡೆಯಿಂದ ನೀರ್ ಬರೋ ಮೊದಲು ಎಲ್ಲರಿಗೂ ದಾಹ ಇತ್ತು. ಸಮುದ್ರ ವಿಭಜನೆಯ ಮೊದಲು ದಾರಿ ಇರ್ಲಿಲ್ಲ ಜನಗಳ ಹತ್ರ. ಸೂರ್ಯ ನಿಲ್ಲೋ ಮೊದಲು ಯುದ್ಧ ನಡೀತಾ ಇತ್ತಲ್ಲಿ. ರೊಟ್ಟಿ ಹೆಚ್ಚಾಗುವ ಬದಲು ಅಲ್ಲಿ ಕೊರತೆ ಇತ್ತು. ಬೆಂಕಿ ಬರುವ ಮೊದಲು ಅಲ್ಲಿ ಮೌನ ಇತ್ತು. ಸಿಂಹಗಳ ಬಾಯಿ ಮುಚ್ಚುವ ಮೊದಲು ಅಲ್ಲಿ ಭಯ ಇತ್ತು. ಬಿರುಗಾಳಿ ಶಾಂತವಾಗುವ ಮೊದಲು ಗೊಂದಲ ಇತ್ತು. ಸರಪಳಿಗಳು ಮುರಿಯುವ ಮೊದಲು ಬಂಧನ ಇತ್ತು. ಪರ್ವತ ಕದಲುವ ಮೊದಲು ಅಸಾಧ್ಯತೆ ಇತ್ತು. ಲಾಜರನು ಹೊರಗೆ ಬರುವ ಮೊದಲು ಸಮಾಧಿ ಇತ್ತು. ಆದ್ದರಿಂದ ನಿಮ್ಮ ಜೀವನದಲ್ಲಿ ಸಮಸ್ಯೆ ಇದೆಯಾ ಎಂಬ ಕಾರಣಕ್ಕೆ ದೇವರು ನಿಮ್ಮನ್ನು ಬಿಟ್ಟಿದ್ದಾರೆ ಅಂತ ಅಲ್ಲ. ಇಂದಿನ ನಿಮ್ಮ ನೋವು ನಾಳೆ ನಿಮ್ಮ ಅದ್ಭುತದ ದಿನಗಳಾಗಬಹುದು. ದೇವರ ವಿಧಾನ ಬದಲಾಗಬಹುದು, ಆದ್ರೆ ಅವರ ಸ್ವಭಾವ ಬದಲಾಗೋದಿಲ್ಲ. ಅರಣ್ಯದಲ್ಲಿ ಆತನು ಪೂರೈಸಿದನು. ಸಮುದ್ರದ ಬಳಿ ಆತನು ದಾರಿ ಮಾಡಿದನು. ಸಿಂಹಗಳ ಗುಹೆಗಳಲ್ಲಿ ಆತನನ್ನು ಎಲ್ಲರನ್ನು ಕಾಪಾಡಿದನು. ಬಿರುಗಾಳಿಯಲ್ಲಿ ಶಾಂತಿ ಕೊಟ್ಟನು. ಜೈಲಿನಲ್ಲಿ ಆತನು ಸರಪಳಿಗಳನ್ನ ಮುರಿದನು. ಸಮಾಧಿಯ ಬಳಿ ಆತನು ಜೀವ ಕೊಟ್ಟನು. ಅದೇ ದೇವರು ಇವತ್ತು ಕೂಡ ಜೀವಂತವಾಗಿದ್ದಾನೆ. ಅದೇ ಅಬ್ರಹಾಮನ ದೇವನು, ಇಸಾಕನ ದೇವನು, ಯಾಕೋಬನ ದೇವನು, ಮೋಶೆಯ ದೇವರು, ನಿಮ್ಮ ದೇವರು, ನನ್ನ ದೇವರು, ಅದೇ ದೇವರು ಜೀವಂತವಾಗಿದ್ದಾನೆ. ಮಲಾಕಿ 3ನೇ ಅಧ್ಯಾಯ 6ನೇ ವಾಕ್ಯ ಹೇಳುತ್ತೆ, ನಾನು ಕರ್ತನು, ಬದಲಾಗದವನು, ಬದಲಾಗದವನಾಗಿದ್ದೇನೆ. ದೇವರೇನಂತೆ? ಬದಲಾಗದೇ ಇರೋ ಕರ್ತನಾಗಿದ್ದಾನೆ. 2 ನಿಮಿಷ ಕಣ್ಮುಚ್ಕೊಳ್ಳೋಣ. ಹಾಗೆ 2 ನಿಮಿಷ ಕಣ್ಮುಚ್ಕೊಳ್ಳೋಣ. ನಿಮ್ಮ ಜೀವನದಲ್ಲಿ ನೀವು ಇವಾಗ ಫೇಸ್ ಮಾಡ್ತಾ ಇರೋ ಒಂದು ದೊಡ್ಡ ಕೆಂಪು ಸಮುದ್ರನ ಜ್ಞಾಪಕ ಮಾಡ್ಕೊಳ್ಳಿ. ಒಂದು ಬಂಡೆಯನ್ನ ಜ್ಞಾಪಕ ಮಾಡ್ಕೊಳ್ಳಿ. ಒಂದು ಸಿಂಹವನ್ನ ನೆನಪು ಮಾಡ್ಕೊಳ್ಳಿ. ಒಂದು ಸರಪಳಿಯನ್ನ ಜ್ಞಾಪಕ ಮಾಡ್ಕೊಳ್ಳಿ. ಇವತ್ತು ನೀವು ಮುಗಿದೋಗಿದೆ ಅನ್ನೋ ಒಂದು ವಿಷಯನ ಜ್ಞಾಪಕ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸಿಗೆ ಹೇಳಿ, ಈ ನಿಮ್ಮ ಸಮಸ್ಯೆಯಿಂದ ಈ ಸಮಸ್ಯೆನ ಸುಧಾರಿಸೋ ದೇವರ ಕಡೆ ನೋಡಿ. ನಮ್ಮ ದೇವರು ಮನ್ನಾ ಕೊಟ್ಟ ದೇವರು. ನಮ್ಮ ದೇವರು ಸಮುದ್ರ ವಿಭಜಿಸಿದ ದೇವರು. ಸಿಂಹಗಳ ಬಾಯಿ ಮುಚ್ಚಿದ ದೇವರು. ಬಿರುಗಾಳಿಯನ್ನು ಶಾಂತಗೊಳಿಸಿದ ದೇವರು. ಸರಪಳಿಗಳನ್ನು ಮುರಿದ ದೇವರು. ನಮ್ಮ ದೇವರು ಲಾಜರನನ್ನು ಎಬ್ಬಿಸಿದ ದೇವರು. ಎಲ್ಲರೂ ನಾನು ಹೇಳೋ ತರ ರಿಪೀಟ್ ಮಾಡಿ, ನಮ್ಮ ದೇವರು ಇನ್ನೂ ಜೀವಂತವಾಗಿದ್ದಾರೆ. ನಮ್ಮ ದೇವರು ಇನ್ನೂ ಅದ್ಭುತಗಳನ್ನು ಮಾಡುತ್ತಾನೆ. ನನ್ನ ಪರಿಸ್ಥಿತಿ ಬದಲಾಗದಿದ್ದರೂ ನನ್ನ ದೇವರು ಬದಲಾಗುವುದಿಲ್ಲ. ನನ್ನ ದೇವರು ನನ್ನ ಕೊರತೆಯನ್ನು ಪೂರೈಸಬಲ್ಲನು. ನನ್ನ ದೇವರು ನನ್ನ ಸಮುದ್ರವನ್ನು ವಿಭಜಿಸಬಲ್ಲನು. ನನ್ನ ದೇವರು ಸರಪಳಿಗಳನ್ನು ಮುರಿಯಬಲ್ಲವನು. ನನ್ನ ದೇವರು ನನ್ನ ಬಿರುಗಾಳಿಯನ್ನು ಶಾಂತಗೊಳಿಸಬಲ್ಲನು. ನನ್ನ ದೇವರು ಸತ್ತದ್ದಕ್ಕೂ ಜೀವ ಕೊಡಬಲ್ಲನು. ನಾವು ಸೇವಿಸುವ ದೇವರು ಅದ್ಭುತಗಳನ್ನು ಮಾಡುವ ದೇವರು. ಪ್ರಿಯರೇ, ಕಣ್ಣು ಮುಚ್ಚಿ ಕೊನೆಯದಾಗಿ ಪ್ರಾರ್ಥಿಸೋಣ. ಪ್ರೀತಿಯ ಪರಲೋಕದ ತಂದೆಯೇ, ಇಂದು ನಿನ್ನ ಸನ್ನಿಧಿಯಲ್ಲಿ ಬಂದಿರುವ ಪ್ರತಿಯೊಬ್ಬರ ಜೀವನವನ್ನು ನೀನು ತಿಳಿದಿದ್ದೀಯ. ಯಾರ್ಯಾರು ಅರಣ್ಯದಲ್ಲಿದ್ದಾರೆ ಅವರಿಗೆ ಮನ್ನಾ ಕೊಡು. ಯಾರ್ಯಾರು ದಾಹದಿಂದ ಬಳಲುತ್ತಿದ್ದಾರೆ ಬಂಡೆಯಿಂದ ನೀರನ್ನು ಹೊರತೆಗೆ. ಯಾರಾದರೂ ಕೆಂಪು ಸಮುದ್ರದ ಮುಂದೆ ನಿಂತಿದ್ದರೆ ಅವರಿಗಾಗಿ ದಾರಿಯನ್ನು ಮಾಡು. ಯಾರ್ಯಾರು ಸಿಂಹಗಳ ಗುಹೆಗಳಲ್ಲಿದ್ದರೆ ಅವರನ್ನು ಕಾಪಾಡು. ಯಾರಾದರೂ ಬಿರುಗಾಳಿಯಲ್ಲಿದ್ದರೆ ಶಾಂತವಾಗಿರು ಎಂದು ಮಾತನಾಡು. ಯಾರಾದರೂ ಸರಪಳಿಗಳಲ್ಲಿ ಬಂಧಿತರಾಗಿದ್ದರೆ ಅವರನ್ನು ಸ್ವತಂತ್ರರನ್ನಾಗಿ ಮಾಡು. ಯಾರಾದರೂ ಪರ್ವತದ ಮುಂದೆ ನಿಂತಿದ್ದರೆ ಅವರಿಗೆ ನಂಬಿಕೆಯನ್ನು ಕೊಡು. ಯಾರ ಜೀವನದಲ್ಲಿ ಯಾವುದೋ ವಿಷಯ ಸತ್ತಂತೆ ಕಾಣುತ್ತಿದೆಯೋ, ಯೇಸುವಿನ ಹೆಸರಿನಲ್ಲಿ
ಅದಕ್ಕೆ ಹೊಸ ಜೀವವನ್ನು ಕೊಡು ಕರ್ತನೇ. ನಮ್ಮ ಕಣ್ಣುಗಳನ್ನು ಸಮಸ್ಯೆಯಿಂದ ತೆಗೆದು ನಿನ್ನ ಕಡೆ ನೋಡುವಂತೆ ಮಾಡು. ದೇವರು ನಮ್ಮ ದೇವರು, ಮೋಶೆಯ ದೇವರು ನಮ್ಮ ದೇವರು, ದಾನಿಯೇಲನ ದೇವರು ನಮ್ಮ ದೇವರು, ಎಲಿಯನ ದೇವರು ನಮ್ಮ ದೇವರು, ಲಾಜರನ್ನು ಎಬ್ಬಿಸಿದ ದೇವರು ನಮ್ಮ ಕರ್ತನು. ನಮ್ಮ ಪರಿಸ್ಥಿತಿ ಬದಲಾಗಬಹುದು, ಆದರೆ ನೀನು ಬದಲಾಗುವುದಿಲ್ಲ. ನಮ್ಮ ನಂಬಿಕೆಯನ್ನು ಬಲಪಡಿಸು. ಯೇಸು ಕ್ರಿಸ್ತನ ಅಮೂಲ್ಯ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೆನ್.